ಅಂದ್ರೆ ಅವ್ರು ತಂದು ಇವ್ರಿಗೆ ಕಪ್ ಕೊಟ್ಬಿಟ್ಟು ಕಪ್ ಎತ್ತಿ ಕಪ್ಪು ನಮ್ಮದೇ ಅಂತಾರೆ. ತಪ್ಪು ನಂದಲ್ಲ. ಅಧ್ಯಕ್ಷರೇ, ಅಲ್ಲ ಅಶೋಕ್ ಅವರೇ, ಇಷ್ಟೆಲ್ಲ ನೀವು ಹೇಳಿದ್ರಲ್ಲ, ಪೊಲೀಸ್ ಇಲಾಖೆದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರ? ಅವ್ರೇನಾದ್ರೂ ಇದು ಬೇಡ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಈ ಅನಾಹುತ ಆಗ್ತದೆ ಅನ್ನೋಂಥದ್ದನ್ನ ಪೊಲೀಸ್ ಇಲಾಖೆ ಹೇಳದ ಮ್ಯಾಗನು ಇವ್ರ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು ಅಥವಾ ಅಧಿಕಾರಿಗಳು ತಪ್ಪು? ಸರ್ಕಾರದ್ದು. ಮತ್ತೆ ನೀವು ಸರ್ಕಾರ ಬಿಟ್ಟು ಬರೀ ಅಧಿಕಾರಿಗಳ ಮ್ಯಾಗ ಹೋಗ್ಲಾಕತ್ತಿರಲ್ರ? ಸರ್ಕಾರನೇ, ನಾನು ಹೇಳ್ದಲ್ಲ, ನೀವೇ ಅಂತ. ಸರ್, DCM, CM, ಹೋಮ್ ಮಿನಿಸ್ಟರ್ ಬಿಟ್ಟಿರಿ, ಕರಿ ಬಸವ ಬಿಳಿ ಬಸವ ತೊಡ್ಕೊತ ಹೊಂಟಿರಿ. ನಾ ಹೇಳೋದು ಸರ್ಕಾರದ ತಪ್ಪಿದೆ. ಅಧಿಕಾರಿಗಳು ಹೇಳಿದ್ದಾರೆ ಅದು ಇಷ್ಟು ಜನ ಸೇರಿ ಬಹಳ ನಾವು ಕಂಟ್ರೋಲ್ ಆಗುದಿಲ್ಲ ಅಂತ ಹೇಳಿದ ಮ್ಯಾಗೂ ಈ ಘಟನೆ ಆಗಿದೆ. ಇದಕ್ಕೆ ಸರ್ಕಾರ ಜವಾಬ್ದಾರಿ. ಅದನ್ನು ನೀವು ಒತ್ತು ಹೇಳ್ಬೇಕಂತ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅದೇನ್ ಹೇಳಕತ್ತಾರ, ಹೇಳಕತ್ತಾರ ಬರೇ. ನಾನು ಇಷ್ಟಾದ ಬಳಿಕನೂ ಕೂಡ, ಇಷ್ಟೆಲ್ಲ ಸತ್ತ ಮೇಲೂ ಕೂಡ ಸ್ಟೇಡಿಯಂ ಅಲ್ಲಿ ಆ ರಘು ದೀಕ್ಷಿತ್ ಹಾಡುಗಳು ಬೇಕಾಗಿತ್ತ? ಕಪ್ಪುಗೆ ಮುತ್ಕೊಡೋದು ಬೇಕಾಗಿತ್ತ? ಈ ಕಪ್ಪನೆತ್ತಿ ಮುತ್ತಿಕ್ಕೋದು ಬೇಕಾಗಿತ್ತ? ಈ ತರ ಎಲ್ಲ ಮಾಡಿದ್ರೆ ನಮ್ಮನ್ನ ಏನಂತಾರೆ? ಕಟುಕರು ಅಂತಾರೆ. ಸರ್ಕಾರನ ಕಟುಕರು ಅಂತಾರೆ. ದಯೆ ಇಲ್ದವರು ಅಂತಾರೆ ಸರ್ಕಾರನ. ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಸರ್ಕಾರ. ಈ ಸೂತಕದ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲಿ. ಇಡೀ ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿದೆ. ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ. ರಾಜ್ಯದ ಜನತೆ ಇದನ್ನ ಎಂದಕ್ಕೂ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ಇಲ್ಲಿದೆ ಎಳೆಯ ಜೀವಗಳ ಎತ್ತೊಡಲು ಶಾಪ ನಿಮ್ಮನ್ನು ಸುಡದೆ ಬಿಡುವುದಿಲ್ಲ ಗಾದೆ ಅದು. ಈ ಸಾವಿನಲ್ಲೂ ಸಂಭ್ರಮ ಪಡುವಂಥದ್ದು ನಮ್ಮ ಕಲ್ಚರ್ ಅಲ್ಲ, ಇದು ನಮ್ಮ ಕಲ್ಚರ್ ಅಲ್ಲ. ಅದರಿಂದ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಆದಮೇಲೆ ಪ್ರಧಾನಿಯವರು, ರಾಷ್ಟ್ರಪತಿಗಳು ಎಲ್ಲರೂ ಇಡೀ ಪ್ರಪಂಚದಲ್ಲಿ ದಿಗ್ಭ್ರಮೆ ವ್ಯಕ್ತ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ, ಪಾಟೀಲ್ರೇ, ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ತದೆ. ಕೋರ್ಟ್ಗೆ ಕೇಸ್ ಹೋಗ್ತದೆ. ಪನ್ನಣ್ಣ ಹೊರಟೋದ್ರ ಎಲ್ಲ ಹಂಚ್ಬಿಟ್ಟು ಏನೇನು ಹಂಚ್ಬಿಟ್ಟು ಹೊರಟೋಗ್ಬಿಟ್ಟು ಹೈಕೋರ್ಟ್ಗೆ ಹೋಗ್ತೈತೆ. ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ. ಹೂ ಡಿಸೈಡೆಡ್ ಟು ಹೋಲ್ಡ್ ದ celebration? Question mark. Was there any SOP? Was there any SOP followed to manage the crowd? High Court prashna. What steps were taken to control the traffic? High Court prashna. What were the medical arrangement? ನಾಲ್ಕನೇ ಪ್ರಶ್ನೆ. How much time were taken to bring the injured ones to the hospital? ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ ಎಷ್ಟು ಟೈಮ್ ಇದನ್ನ ಕೊಡಿ ಅಂತ ಕೇಳ್ತದೆ. ಆವಾಗ ಸರ್ಕಾರಕ್ಕೆ ಭಯ ಶುರುವಾಗ್ತೈತೆ. ನಮ್ಮ ಪನ್ನಣ್ಣ ಅವ್ರು ಹೇಳ್ತಾರೆ, ಸರ್ ಬಹಳ ಸೀರಿಯಸ್ ಆಗಿದ್ದಾರೆ, ಕೋರ್ಟು ನಾವೇನ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತಂದ್ರೆ. ಮಾಮೂಲಿ ಗೊತ್ತಲ್ಲ ನಮ್ಗೆ, ಯಾರೋ ಅವನ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಾರೆ ಸಸ್ಪೆಂಡ್ ಮಾಡಕ್ಕೆ. ಸಾರ್ ಆ ಲೆವೆಲ್ ಅಲ್ಲ ಇದು, ಚೀಫ್ ಜಸ್ಟಿಸೇ ಕೂತ್ಬಿಟ್ಟವ್ರೆ ಮೇಲೆ, ಅವರೇ ಕೇಳ್ತಾವ್ರೆ ಕ್ವಶನ್ ಅಂತಾರೆ. DCPನ ಇಲ್ಲ, ಕಮಿಷನರ್ ಅದೇನೋ ಗಾದೆ ರಾಮಚಂದ್ರ ಗೌಡ ಹೇಳ್ತಾರಲ್ಲ, ಏನ ಗಜಂ ನೈವ ಅಶ್ವನ್ ನಯ್ಯ ವ್ಯಾಘ್ರಂ ನೈವ ನೈವಚ ನೈವಚ, ಬಲಿ ಕೊಡೋದಾದ್ರೆ ಕುರಿನ್ ಬಲಿ ಕೊಡಿ ಅಂತ.
ಇವೆಲ್ಲ ಮೈ ಮೇಲೆ ಬೀಳ್ತಾವಲ್ಲ. ನೀವು ಸಿಂಹನ ಕಡಿಯಕ್ ಹೋದ್ರೆ ಅದು ನಿಮ್ಮನ್ನೇ ಕಡಿದು ಬಿಡ್ತೈತೆ. ಆನೆನ ಕೊಡಿಯಕ್ ಹೋದ್ರೆ ಆನೆ ನಿಮ್ಮನ್ನು ಹೊಡಿತೈತೆ. ಅವಾಗ ಇವ್ರಿಗೆ ಎಲ್ಲ ಈ ನಮ್ಮಲ್ಲಿ ಅಣ್ಣಮ್ಮ ಮಾರಮ್ಮ ಊರಬ್ಬ ಎಲ್ಲ ಮಾಡ್ತೀರಿ ಪಾಟೀಲ್ರಿ. ನಿಮ್ಮಲ್ಲಿ ಮಾಡಲ್ಲ, ನಮ್ಮಲ್ಲಿ ಮಾಡ್ತೀರಿ. ಅವಾಗ ಕುರಿಗೆ ಚೆಂಡು ಹೂವು ಹಾಕ್ಬಿಡ್ತೀರಿ. ಚೆಂಡು ಹೂವು ಹಾಕಿ ಚಂದಂಗೆ ನಾಮ ಎಳೆದು ಬಿಡ್ತೀರಿ. ನಾಮ ಎಳೆದ್ಬಿಟ್ಟು ತಗೊಂಡೋಗಿ ಕಡ್ದು ಬಿಡ್ತೀರಿ. ಹಂಗೆ ಇವ್ರನ್ನ ಎಲ್ಲ ಪಾಪ ಪೊಲೀಸವ್ರು ಕೊಡ್ತೀನಿ, ಪೊಲೀಸವ್ರ ಫೋಟೋ ಕೊಡಪ್ಪ.